ಸೊ ನಮಸ್ಕಾರ ಸ್ನೇಹಿತರೆ, ಅಂಬಿಟೆಕ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗ ಮತ್ತೊಂದು ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ. ಸೊ ಅದು ಏನಂದರೆ, ಈಗ HSRP ನಮ್ಮ ನಂಬರ್ ಪ್ಲೇಟ್ ಏನಿದೆ ಅದು 2 ವೀಲರ್ ವೆಹಿಕಲ್ಸ್ ಆಗಿರ್ಬೋದು ಅಥವಾ 4 ವೀಲರ್ ವೆಹಿಕಲ್ಸ್ ಯಾರ್ದೆಲ್ಲ ಇದೆ ಅವರಿಗೆ ಈಗ ನಂಬರ್ ಅಂದರೆ HSRP ನಂಬರ್ ಅದು ಫಿಕ್ಸ್, ಅದು ಇರಲೇಬೇಕು, ಇಲ್ಲಾಂದರೆ ದಂಡನ ಹಾಕ್ತೀನಿ ಅಂತ ಹೇಳಿದರು. ಆದರೆ ಅದಕ್ಕೆ ಕೊನೆಯ ದಿನಾಂಕ ಈಗ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಕೊನೆಯ ದಿನಾಂಕ ಏನಾಗಿತ್ತು ಅಂದರೆ, ಸೊ ಈಗ HSRP ಪ್ಲೇಟ್ ಏನಂದರೆ ಅದು ಇಂಡಿಯಾ ಬೋರ್ಡ್ ಥರ ಬರುತ್ತೆ, ಅದರ ಕೆಳಗಡೆ ಒಂದು ನಂಬರ್ಸ್ ಇರುತ್ತೆ. ಸೊ ಆ ರೀತಿ ಏನಾದರೂ ನೀವು ಸ್ಟೈಲಾಗಿ ನಂಬರ್ ಪ್ಲೇಟನ್ನು ಹಾಕಿದರೆ ಅಥವಾ ನಾರ್ಮಲಾಗಿ ರೇಡಿಯಮ್ನಿಂದ ನೀವು ಏನಾದರೂ ನಂಬರ್ ಪ್ಲೇಟ್ನ ಹಾಕಿದರೆ ನೀವು ಫೈನ್ ಕೂಡ ಕೊಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ರಾಜ್ಯ ಸರ್ಕಾರದಿಂದ ಅದಕ್ಕೋಸ್ಕರ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಅದು ಯಾವ ರೀತಿ ಇದೆ ಅಂತ ಈ ವಿಡಿಯೋನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಇಲ್ಲಿ ಫೋಟೋನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಂಬರ್ ಪ್ಲೇಟ್ ಯಾವ ರೀತಿ ಇರುತ್ತೆ ಅಂತ. ಸೊ ನೀವೇನಾದರೂ ಅದನ್ನು ನಂಬರ್ ಪ್ಲೇಟ್ ಏನಾದರೂ ನಾರ್ಮಲಾಗಿ ನೀವು ರೇಡಿಯಮ್ ಅಥವಾ ಸ್ಟೈಲಲ್ಲಿ ಹಾಕಿದರೆ ನಿಮ್ಮ ಹತ್ರ ಹೆಲ್ಮೆಟ್ ಇರ್ಬೋದು ಅಥವಾ ಏನಾದರೂ ಎಲ್ಲ ಕರೆಕ್ಟಾಗಿದ್ದರೂ ನೀವು ದಂಡನ ಕೊಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈಗ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಆದೇಶನ ಹೊರಡಿಸಿದ್ರು. ಸೊ ಅದೇನೆಂದರೆ, ಹೋದ ತಿಂಗಳು ಅಂದರೆ ಫೆಬ್ರವರಿ ತಿಂಗಳಿನಲ್ಲಿ, ಅದು ಫೆಬ್ರವರಿ 17ನೇ ತಾರೀಕು ಒಳಗಡೆ ಸೊ ಯಾರೆಲ್ಲ ಈಗ ವೆಹಿಕಲ್ಸ್ ಅಥವಾ 4 ವೀಲರ್ ಇರ್ಬೋದು ಅಥವಾ 2 ವೀಲರ್ಸ್ ಇರ್ಬೋದು, ಸೊ ಯಾರ ಹತ್ರ ಎಲ್ಲ ವೆಹಿಕಲ್ಸ್ ಇದೆ ಅವ್ರಿಗೀಗ HSRP ನಂಬರ್ ಪ್ಲೇಟ್ನ ಹಾಕಬೇಕು ಅಂತ ಒಂದು ಆದೇಶನ ಹೊರಡಿಸಿದ್ರು. ಸೊ ಯಾರೆಲ್ಲ ಅದನ್ನು ಮೀರ್ತಾರೆ, ಸೊ ಯಾರೆಲ್ಲ HSRP ನಂಬರ್ ಪ್ಲೇಟ್ನ ಹಾಕೋದಿಲ್ಲ ಅವರಿಗೆ ದಂಡನ ವಿಧಿಸ್ತೀವಿ ಅಂತ ಕೂಡ ಹೇಳಿದರು. ಸೊ ಯಾರೆಲ್ಲ ಅದು HSRP ನಂಬರ್ನ ಹಾಕೋದಿಲ್ಲ, ಸೊ ಅವರಿಗೆಲ್ಲ ಈಗ ಒಂದು ದಂಡನ ಕೊಡಬೇಕಾಗಿರುತ್ತೆ. ಆದರೆ ಈಗ ಮತ್ತೊಂದು ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಅದೇನೆಂದರೆ, ಈಗ ತುಂಬ ಜನರಿಗೆ ಅದು ಮಾಡಿಸೋಕ್ಕಾಗಿಲ್ಲ, ಕೆಲವೊಬ್ಬರಿಗೆ ಅದು ಮಾಹಿತಿನೇ ಸಿಕ್ಕಿರಲಿಲ್ಲ. ಸೊ ಅದು ಲಾಸ್ಟ್ ಡೇಟ್ ಯಾವುದು ಅಂತ ಫೆಬ್ರವರಿ 17 ಆಗಿರ್ಬೋದು, ಫೆಬ್ರವರಿ 17ರಿಂದ 18 ತಾರೀಕು ಒಳಗಡೆ ಅದು ನಂಬರ್ ಪ್ಲೇಟ್ನ ಅವ್ರು ಚೇಂಜ್ ಮಾಡಬೇಕಾಗಿತ್ತು. ಸೊ ಸ್ಟೈಲಾಗಿ ಅಥವಾ ನಾರ್ಮಲಾಗಿ ರೆಡಿಮಿಂದ ಏನಾದರೂ ನಂಬರ್ ಪ್ಲೇಟ್ನ ಹಾಕ್ಸಿದ್ರೆ ಅದನ್ನು ಚೇಂಜ್ ಮಾಡಿಸ್ಬೇಕು, HSRP ನಂಬರ್ ಪ್ಲೇಟ್ನ ಹಾಕಬೇಕು ಅಂತ ಒಂದು ರೂಲ್ಸನ್ನು ಹೇಳಿದರು. ಆದರೆ ಈಗ ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತೊಂದು ಆದೇಶನ ಹೊರಡಿಸಿದ್ದಾರೆ. ಸೊ ಅದು ಏನಂದರೆ, ಅದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಗ ಅದಕ್ಕೇನು ಲಾಸ್ಟ್ ಡೇಟ್ ಏನು ಕೊಟ್ಟಿದ್ದರು, ಸೊ ಅದು ಫೆಬ್ರವರಿ ಲಾಸ್ಟ್ ಡೇಟ್ ಏನಾಗಿತ್ತು ಅದನ್ನು ಈಗ 3 ತಿಂಗಳವರೆಗೆ, ಅಂದರೆ 3 ತಿಂಗಳು ಬಿಟ್ಟು 3 ತಿಂಗಳು ಮತ್ತೆ ಕಾಲಾವಕಾಶನ ಕೊಟ್ಟಿದ್ದಾರೆ. ಸೊ ನೀವು 3 ತಿಂಗಳದ ಒಳಗಡೆ ನಿಮ್ಮ ನಂಬರ್ ಪ್ಲೇಟ್ ಏನಾದರೂ ನಾರ್ಮಲ್ ಆಗಿತ್ತು ಅಂದರೆ ನೀವು ಅದನ್ನು ಚೇಂಜ್ ಮಾಡಿಸಿ HSRP ನಂಬರ್ ಪ್ಲೇಟ್ನ ಹಾಕಬೇಕಾಗುತ್ತೆ. ಸೊ HSRP ನಂಬರ್ ಪ್ಲೇಟ್ನ ನೀವು ಆನ್ಲೈನಲ್ಲೇ ನೀವು ಬುಕ್ ಮಾಡ್ಕೋಬೋದು, ಅಥವಾ ನಿಮ್ಮ ಹತ್ತಿರದ ಏಜೆಂಟ್ ಅಥವಾ ನಿಮ್ಮ ಶೋರೂಮ್ನಲ್ಲಿ ನೀವು ಬೈಕ್ ತೊಗೊಂಡಿರ್ತೀರೋ, ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಶೋರೂಮ್ನಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಕೂಡ ಕೊಡ್ತಾರೆ. ಅಥವಾ ಅಲ್ಲಿ ನಿಮ್ಮ ಹತ್ತಿರದ RTO ಆಫೀಸ್ ಕಡೆ ಹೋಗಿ ನೀವು ಅದು ನಂಬರ್ನ ಹಾಕ್ಸ್ಕೋಬಹುದು. ಇಲ್ಲಾಂದರೆ ನೀವು ಆನ್ಲೈನಲ್ಲೇ ನೀವು ಬುಕ್ ಕೂಡ ಮಾಡ್ಬೋದು. ಸೊ ನಿಮ್ಮ ಮೊಬೈಲ್ನಿಂದ ಕೂಡ ನೀವು ಬುಕ್ ಮಾಡ್ಬೋದು. ಸೊ ನಿಮ್ಮ ಮೊಬೈಲ್ನಿಂದ ಏನಾದರೂ ಬುಕ್ ಮಾಡಬೇಕಾದ್ರೆ ಅದಕ್ಕೆ ಇಂತಿಷ್ಟು ಚಾರ್ಜಸ್ ಅಂತ ಇರುತ್ತೆ. ಸೊ ಚಾರ್ಜಸ್ನ ಪೇ ಮಾಡಿ ನೀವು ಮನೆಗೆ ಆರ್ಡ್ರ್ ಮಾಡ್ಕೋಬೋದು. ಸೊ ಆರ್ಡ್ರ್ ಮಾಡೋದಕ್ಕೆ ಅದಕ್ಕೆ ಸೊ ನಿಮ್ಮದು ಯಾವ ವೆಹಿಕಲ್ ಇರುತ್ತೆ, ಬೈಕ್ ಇರುತ್ತೆ, ಅದರ ಮೇಲೆ ನಿಮ್ಮ ಚಾರ್ಜಸ್ಸನ್ನು ಹಾಕ್ತಾರೆ, ಎಷ್ಟು ದೂರ ಇರುತ್ತೆ ಅದ್ರ ಮೇಲೆ ಚಾರ್ಜಸ್ಸನ್ನು ಹಾಕ್ತಾರೆ. ಇಲ್ಲಾಂದರೆ ನೀವು ಅಪಾಯಿಂಟ್ಮೆಂಟ್ ಕೂಡ ಮಾಡಿ ಅಪಾಯಿಂಟ್ಮೆಂಟ್ ಕೊಟ್ಟಿರೋ ಡೇಟ್ಗೆ ಹೋಗಿ ನೀವು ಹತ್ತಿರದ RTO ಆಫೀಸ್ಗೆ ಹೋಗಿ ನೀವು ನಂಬರ್ ಪ್ಲೇಟ್ನ ಹಾಕ್ಸ್ಕೋಬೋದು. ಇಲ್ಲ ನಾವು ಮೊಬೈಲ್ನಲ್ಲೇ ಹಾಕ್ತೀವಿ, ಮನೆಗೆ ಆರ್ಡ್ರ್ ಮಾಡ್ತೀವಿ ಅಂತ ನೀವು ಏನಾದರೂ ಅಂದ್ಕೊಂಡ್ರೆ ಸೊ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸಿದ್ರೆ ಸೊ ನೆಕ್ಸ್ಟ್ ವೀಡಿಯೋ ನಾವು ಯಾವ ರೀತಿನ ನೀವು ಅಪ್ಲಿಕೇಶನ್ ಹಾಕ್ಬೋದು, ಮೊಬೈಲ್ನಿಂದನೇ ಯಾವ ರೀತಿ ಅದನ್ನು ನಾವು ಆರ್ಡ್ರ್ ಮಾಡ್ಬೋದು, HSRP ನಂಬರ್ ಏನಿರುತ್ತೆ ಅದನ್ನು ಯಾವ ರೀತಿ ನಾವು ಮೊಬೈಲ್ನಲ್ಲೇ ಕೂತು ನಾವು ರಿಜಿಸ್ಟರ್ ಮಾಡ್ಬೋದು, ಮತ್ತು ಯಾವ ರೀತಿ ಪೇಮೆಂಟ್ ಮಾಡಬೇಕು, ಮತ್ತು ಅದನ್ನು ಯಾವ ರೀತಿ ನಾವು ಮನೆಗೆ ತರಿಸ್ಕೋಬಹುದು. ಸೊ ಮನೆಗೆ ತರಿಸ್ಕೊಂಡು ಆಮೇಲೆ ನಾವು ಯಾವ ರೀತಿ ಪ್ರೊಸೀಜರ್ನ ಕಂಪ್ಲೀಟ್ ಮಾಡ್ಬೋದು ಅಂತ ನಿಮಗೆ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ನೀವು ಮಾಡಬೇಕಾಗಿರೋದೇನೆಂದರೆ, ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸ್ಬೇಕು. ಸೊ ನೀವು ಏನಾದರೂ ಕಮೆಂಟ್ ಮಾಡಿ ನಮಗೆ ಹೇಳಿದರೆ ಸೊ ನಿಮಗೆ ಈ ವಿಡಿಯೋ ನಿಮಗೆ ಬೇಕಾಗಿದೆ, ಈ ಅವಶ್ಯಕತೆ ನಿಮಗಿದೆ. ಸೊ ನೀವು ಆನ್ಲೈನಲ್ಲೇ ಅಥವಾ ನೀವು ಮೊಬೈಲ್ನಿಂದನೇ ಅಥವಾ ಸೊ ನಿಮ್ಮ ಮನೆಯಲ್ಲಿ ಕೂತು ನೀವು ಏನಾದರೂ ಮಾಡಬೇಕು ಅನಿಸಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ನೆಕ್ಸ್ಟ್ ವೀಡಿಯೋ ನಾನು ಅದೇ ರಿಲೇಟೆಡ್ ಮಾಡ್ತೀನಿ. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಹೋಗಿ ನಿಮ್ಮ RTO ಆಫೀಸ್ಗೆ ಹೋಗಿ ಅಥವಾ ಹತ್ತಿರ ಯಾವುದಾದ್ರೂ ಏಜೆಂಟ್ಸ್ ಇದ್ದರೆ ಏಜೆಂಟ್ ಹತ್ರ ಹೋಗಿ ನೀವು ಇದನ್ನು HSRP ನಂಬರ್ನ ನೀವು ಹಾಕ್ಸ್ಕೋಬೇಕಾಗುತ್ತೆ, ನಂಬರ್ ಪ್ಲೇಟ್ನ ಚೇಂಜ್ ಮಾಡಿಸ್ಕೋಬೇಕಾಗುತ್ತೆ. ಆದರೆ 3 ತಿಂಗಳಂತ ವೇಟ್ ಮಾಡಬೇಡಿ. ಸೊ ಈ 3 ತಿಂಗಳ ಒಳಗಡೆ ಅದನ್ನು ನೀವು HSRP ನಂಬರ್ ಪ್ಲೇಟ್ ಏನಿದೆ ಅದು ಹಾಕ್ಸ್ಕೋಬೇಕಾಗುತ್ತೆ. ನೀವೇನಾದರೂ ನಂಬರ್ ಪ್ಲೇಟ್ನ ಏನಾದರೂ ಹಾಕ್ಸ್ಲಿಲ್ಲ ಅಂದರೆ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದಿರ್ಬೋದು, ಹೆಲ್ಮೆಟ್, ಇನ್ಶೂರೆನ್ಸ್ ಎಲ್ಲ ಕರೆಕ್ಟಾಗಿದ್ದರೂ ಕೂಡ ನೀವು ಫೈನ್ ಕಟ್ಟಬೇಕಾಗುತ್ತೆ. ಫೈನ್ ತುಂಬ ದೊಡ್ಡದಾಗಿರುತ್ತೆ. ಸೊ ಸಿಂಪಲ್ಲಾಗಿ 100-200 ಇರೋದಿಲ್ಲ, ಅದು ತುಂಬ ದೊಡ್ಡದಾಗಿರುತ್ತೆ ಫೈನು. ಸೊ ಅದಕ್ಕೋಸ್ಕರ HSRP ನಂಬರ್ ಪ್ಲೇಟ್ನ ಬೇಗನೆ ಹಾಕ್ಸ್ಕೊಳ್ಳಿ. ಇಲ್ಲ ನೀವು ಆನ್ಲೈನಲ್ಲಿ ಆರ್ಡರ್ ಮಾಡ್ತೀನಿ ಅಂದರೆ ಕಮೆಂಟ್ ಮಾಡಿ ತಿಳಿಸ್ಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಸೊ ಈ ಮಾಹಿತಿ ಹೇಳೋಕ್ಕೋಸ್ಕರ ನಾನು ವೀಡಿಯೋನ ಮಾಡಿದೆ. ಈ ಮಾಹಿತಿ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.